ಬೆನ್ನಟ್ಟಿದ ಕೊಡಲಿ ಕಡಲ ಗರ್ಭವ ಸೀಳಿ, ಬೆನ್ನಟ್ಟಿದ ಕೊಡಲಿ ಕಡಲ ಗರ್ಭವ ಸೀಳಿ, ಕರಾವಳಿ ಯುದ್ಧಕ್ಕೂ ಕರಾಳ ರಕ್ತದೋಕುಳಿ, ಕರಾವಳಿ ಯುದ್ಧಕ್ಕೂ ಕರಾಳ ರಕ್ತದೋಕುಳಿ. ಕ್ರೌರ ಮೆರೆಯುವ ಗಂಡುಸುತನಕ್ಕಿಂತ ಕರುಣೆ ಮೈವೆತ್ತೆ ಹೆಣ್ತನವೇ ಬೆಳಗೆಂದು, ತಾಯ ಸೀರೆಯನ್ನು ಹರಿದುಟ್ಟು ನಡೆದವು, ತಾಯ ಸೀರೆಯನ್ನು ಹರಿದುಟ್ಟು ನಡೆದವು, ಹೊಳೆ ಸೆರಗಿನಲ್ಲಿ ಉಳಿದ ಸಂತಾನಗಳು, ಹೊಳೆ ಸೆರಗಿನಲ್ಲಿ ಉಳಿದ ಸಂತಾನಗಳು. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಕಾವ್ಯಕ್ಷೇತ್ರಕ್ಕೆ ಹೊಸದಾಗಿ ಪ್ರವೇಶ ಮಾಡಿ ಒಂದು ಎರಡು ಕವನ ಸಂಕಲನಗಳನ್ನು ಪ್ರಕಟಿಸುವ ಮೂಲಕ ಒಂದು ಭರವಸೆಯನ್ನು ಮೂಡಿಸಿರ್ತಕ್ಕಂಥ ಹೊಸ ಕವಿಗಳ ಆಯ್ದ ಕವನಗಳನ್ನು ಪರಿಚಯಿಸ್ತಕ್ಕಂತಹ ಒಂದು ಸರಣಿಯಲ್ಲಿ ಇವತ್ತು ಈ ವಿಡಿಯೋದಲ್ಲಿ ನಾನು ರತ್ನಾಕರ ಕುನುಗೋಡು ಅವರ ಒಂದು ಕವಿತೆಯನ್ನು ಪ್ರಸ್ತುತಪಡಿಸಲಿಕ್ಕಿದ್ದೇನೆ. ಸ್ನೇಹಿತರೆ, ಕನ್ನಡ ಕಾವ್ಯಕ್ಷೇತ್ರಕ್ಕೆ ಹೊಸದಾಗಿ ಪ್ರವೇಶ ಮಾಡಿದರೂ ಕೂಡ ಬಹಳ ಮಹತ್ವದ ಕವಿತೆಗಳನ್ನು ಬರೆಯೋದ್ರ ಮೂಲಕ ಭರವಸೆಯನ್ನು ಮೂಡಿಸ್ತಿರ್ತಕ್ಕಂಥ ರಾಜ್ಯದ ಕೆಲವೇ ಕವಿಗಳಲ್ಲಿ ರತ್ನಾಕರ ಕುನುಗೋಡು ಕೂಡ ಒಬ್ಬರು. ಅವರ ಕವಿತೆಯ ವಾಚನ ಮತ್ತು ವಿಶ್ಲೇಷಣೆ ಈ ವಿಡಿಯೋದಲ್ಲಿ ನಡೀತದೆ. ತಮ್ಮಲ್ಲಿ ವಿನಂತಿ, ಈ ವಿಡಿಯೋವನ್ನು ಸಂಪೂರ್ಣ ವೀಕ್ಷಿಸಿ, ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಇನ್ನೂ ಹೆಚ್ಚು ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ. ಮತ್ತು ಹೊಸದಾಗಿ ಯಾರು ಈ ಚಾನಲಿಗೆ ಪ್ರವೇಶ ಮಾಡ್ತಿದ್ದೀರಿ ನಿಮ್ಮೆಲ್ಲರೂ ಕೂಡ ವಿನಂತಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಹಿತ್ಯ, ಸಂಸ್ಕೃತಿ, ಕಲೆ, ಪ್ರಚಲಿತ ವಿದ್ಯಮಾನಗಳನ್ನು ಕುರಿತು ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತದೆ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತುವುದನ್ನು ತಾವು ಮರಿಬೇಡಿ. ಬನ್ನಿ ಇವತ್ತಿನ ಮುಖ್ಯ ವಿಷಯವನ್ನು ಪ್ರಾರಂಭಿಸೋಣ. ನಾನು ಈಗಾಗಲೇ ಹೇಳಿದ ಹಾಗೆ ರತ್ನಾಕರ ಸಿ ಕುನುಗೋಡು ಅವರ ಒಂದು ಕವಿತೆಯ ಪ್ರಸ್ತುತಿ ಈ ವಿಡಿಯೋದ ವಸ್ತು. ಸ್ನೇಹಿತರೆ, ಈ ಕವಿತೆಯ ವಾಚನ ಮತ್ತು ಪ್ರಸ್ತುತಿಗಿಂತ ಮೊದಲು ನಾನು ರತ್ನಾಕರ್ ಅವರ ಬಗ್ಗೆ ಎರಡು ಮಾತು ಹೇಳೋದಾದರೆ, ಪುರಾಣ ಪ್ರಜ್ಞೆಯನ್ನು, ಜಾನಪದ ಪ್ರತಿಭೆಯನ್ನು ಸಮಕಾಲೀನ ಪ್ರಜ್ಞೆಯೊಂದಿಗೆ ಮಿಲನಗೊಳಿಸಿ ಜ್ಞಾನದ ಬೆಳಕನ್ನು ಸೃಷ್ಟಿಸಿಕೊಡ್ತಕ್ಕಂಥದ್ದು ರತ್ನಾಕರ ಕುನುಗೋಡು ಅವರ ಕಾವ್ಯದ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ರತ್ನಾಕರ ಕುನುಗೋಡು ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆಯವರು. ಅವರ ಮೂಲ ಸಾಗರದ ಈಗಿನ ಡ್ಯಾಮ್ ಏನಿದೆ ಅದರ ಮುಳುಗಡೆಯ ಪ್ರದೇಶದಲ್ಲಿ ಬರ್ತಕ್ಕಂಥ ಊರಿನ ಹಿನ್ನೆಲೆಯವರು. ಶಿಕಾರಿಪುರದಲ್ಲಿ ಅವರು ಹುಟ್ಟಿ ಬೆಳೆದು ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರು ಪ್ರಾಧ್ಯಾಪಕರಾಗಿ, ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಹಿತ್ಯಿಕವಾಗಿ ರತ್ನಾಕರ್ ಅವರು ಈಗಾಗಲೇ ಎದೆ ನೆಲದ ಕಾವು ಅಂತಕ್ಕಂಥ ಒಂದು ಕವನ ಸಂಕಲನವನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಈ ಪ್ರಥಮ ಸಂಕಲನಕ್ಕೆ ಅವರು ತಮ್ಮನ್ನು ಕಾವ್ಯಕ್ಷೇತ್ರದಲ್ಲಿ ಗುರುತಿಸಿಕೊಳ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ. ಕಡೆಂಗೋಡ್ಲು ಶಂಕರ ಭಟ್ರ ಪ್ರಶಸ್ತಿ ಅವರಿಗೆ ಬಂದಿದೆ, ಸೂರಂ ಯಕ್ಕುಂಡಿ ಪ್ರಶಸ್ತಿ ಬಂದಿದೆ. ಜೊತೆಗೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಈ ಕವನ ಸಂಕಲನವನ್ನು ಗುರುತಿಸಿ ಗೌರವಿಸಿವೆ. ಒಂದನೇ ಕವನ ಸಂಕಲನದಲ್ಲೇ ಈ ರೀತಿ ಅವರು ತಾನೊಬ್ಬ ಪ್ರಮುಖ ಕವಿಯಾಗಿ ಬೆಳೆಯಬಲ್ಲೆ ಅಂತಕ್ಕಂಥದ್ದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅವರು ಕನ್ನಡ ನಾಟಕಗಳಲ್ಲಿ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಕುರಿತು ಸಂಶೋಧನೆಯನ್ನು, ಡಾಕ್ಟರೇಟ್ ಪ್ರಬಂಧವನ್ನು ಕೂಡ ಮಂಡಿಸಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಅವರ ಕಾವ್ಯದ ಬಗ್ಗೆ ಎರಡು ಮಾತು ಹೇಳೋದಾದರೆ, ವಿಶಿಷ್ಟವಾಗಿ ಅವರು ಎತ್ತಿಕೊಳ್ತಕ್ಕಂಥದ್ದು ಈ ಪುರಾಣ ಪ್ರಜ್ಞೆ, ಪುರಾಣದ ಅಂಶಗಳನ್ನು ಎತ್ತಿಕೊಂಡು ಅದಕ್ಕೆ ಜಾನಪದೀಯ ಮತ್ತು ಪುರಾಣದ ಅಂಶಗಳನ್ನು ಎತ್ತಿಕೊಂಡು ಅವುಗಳನ್ನು ಸಮಕಾಲೀನಗೊಳಿಸ್ತಕ್ಕಂಥದ್ದು. ಅಂದರೆ ಪುರಾಣ ಪ್ರಜ್ಞೆ, ಜಾನಪದ ಪ್ರಜ್ಞೆಯನ್ನು ಸಮಕಾಲೀನ ಪ್ರಜ್ಞೆಯೊಂದಿಗೆ ಮಿಲನವನ್ನು ಮಾಡಿ ಒಂದು ಹೊಸ ಬೆಳಕನ್ನು, ಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥದ್ದು ಅವರ
ಅವರ ಕವನಗಳ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ತಾತ್ವಿಕತೆ ನಾವು ನೆನಪು ಮಾಡ್ಕೋಬೋದು. ಈಗ ಗಿರೀಶ್ ಕಾರ್ನಾಡ್ ಅವರ ನಾಟಕಗಳನ್ನು ನೆನಪು ಮಾಡ್ಕೋಬೋದು, ಕಂಬಾರರ ಕಾವ್ಯವನ್ನು ನೆನಪು ಮಾಡ್ಕೋಬೋದು. ಹೀಗೆ ಪುರಾಣ ಪ್ರಜ್ಞೆಯನ್ನು, ಜಾನಪದ ಪ್ರತಿಭೆಯನ್ನು ಸಮಕಾಲೀನ ಪ್ರಜ್ಞೆಯೊಂದಿಗೆ ಮಿಲನಗೊಳಿಸಿ ಜ್ಞಾನದ ಬೆಳಕನ್ನು ಸೃಷ್ಟಿಸಿಕೊಡ್ತಕ್ಕಂಥದ್ದು ರತ್ನಾಕರ ಕುಂಗೋಡು ಅವರ ಕಾವ್ಯದ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅವರ ಒಂದು ಕವಿತೆಯನ್ನು ಈ ಸಂದರ್ಭದಲ್ಲಿ ನಾನು ವಾಚನಕ್ಕೆ ಎತ್ತಿಕೊಂಡಿದ್ದೇನೆ. ಆ ಕವಿತೆ ಹೆಸರು ಕೊಡಲಿ ಮತ್ತು ಕೊರಳು. ನಾನು ಈಗಾಗಲೇ ಹೇಳಿದ ಹಾಗೆ ಕೊಡಲಿ ಮತ್ತು ಕೊರಳು ಅಂದ ತಕ್ಷಣ ನಿಮಗೆ ಒಂದು ಪುರಾಣದ ಘಟನೆ ನೆನಪಿ ಬಂದ್ಬಿಡ್ತದೆ. ಜಮದಗ್ನಿ, ಪರಶುರಾಮ, ರೇಣುಕೆ, ಮಾತಂಗಿ. ಸೊ ಇವರೆಲ್ಲ ನಿಮಗೆ ನೆನಪು ಬರಲಿಕ್ಕೆ ಸಾಧ್ಯತೆ ಇದೆ. ಆ ಕವಿತೆಯನ್ನು ಮೊದಲು ನಾನು ವಾಚನ ಮಾಡ್ತೇನೆ, ಆಮೇಲೆ ಅದರ ಬಗ್ಗೆ 4 ಮಾತುಗಳನ್ನು ಹೇಳಬೇಕು ಅಂದ್ಕೊಂಡಿದ್ದೇನೆ. ಆಲಿಸಿ. ಕೊಡಲಿ ಮತ್ತು ಕೊರಳು. ಒಂದೇ ಏಟಿಗೆ ಕೊರಳು ಕತ್ತರಿಸಿ ಬಿದ್ದಳು, ನದಿ ಸೆರಗು ಒದ್ದೆಯಾಯಿತು. ಒಂದೇ ಏಟಿಗೆ ಕೊರಳು ಕತ್ತರಿಸಿ ಬಿದ್ದಳು, ನದಿ ಸೆರಗು ಒದ್ದೆಯಾಯಿತು. ಆಚೆ ದಡದಲ್ಲಿದ್ದ ಬನದ ಹೆಣ್ಣು ಕನಲಿ ನದಿ ಬಗೆದು ಧಾವಿಸಿದಳು, ಜೀವದ ಗೆಳತಿಯ ಜೀವ ಮರಳಿಸಲು. ಸೆರಗಲಿ ರುಂಡವ ಸುತ್ತಿ ಹೆಗಲಲ್ಲಿ ಮುಂಡವ ಹೊತ್ತು, ಸೆರಗಲಿ ರುಂಡವ ಸುತ್ತಿ ಹೆಗಲಲ್ಲಿ ಮುಂಡವ ಹೊತ್ತು, ಹೊರಟಳವಸರದಿ ಆಚೆ ದಡದತ್ತ, ನೆತ್ತರಾರುವ ಮುನ್ನ ಮದ್ದನರೆಯಲು ಮದ್ದನರೆಯಲು. ಅತ್ತ ಕಾನನ ಇತ್ತ ಆಶ್ರಮ, ಅತ್ತ ಕಾನನ ಇತ್ತ ಆಶ್ರಮ, ನದಿ ನಡುವೆ ಮೈ ಚೆಲ್ಲಿದ ಬಂಡೆ, ಮಂಡಿ ತೋಯಿಸುವ ನೀರು ಹಾದು ನಿತ್ಯ ಕರೆತು ಹರಟಿ ಹಗುರಾಗುತ್ತಿದ್ದರು. ಏಕಾಂಗಿ ಹಾಸುಗಲ್ಲಿನ ಮೈಸವರಿ ಮೈಸವರಿ. ಬರುಬರುತ್ತಾ ಅವಳು ತರುವ ಎರೆಮಣ್ಣಿಗೆ ಇವಳು ಹೋಮಕುಂಡದ ಬೂದಿ ಮೆತ್ತಿ, ತುಂಗಭದ್ರೆಯ ತನಿಹನಿಗಳ ಚುಮುಕಿಸಿ, ನವನವೋನ್ಮೇಷ ಶಾಲಿನಿಯರು ನೆಲ ಜಲ ಅಗ್ನಿಯ ಬಾಚಿ ಜಡೆ ಹೆಣೆಯುತ್ತಿದ್ದರು. ನೆಲ ಜಲ ಅಗ್ನಿಯ ಬಾಚಿ ಜಡೆ ಹೆಣೆಯುತ್ತಿದ್ದರು. ಹಾಡಿಯಲ್ಲಿ ಬೆಂದ ರಾಗಿ ರೊಟ್ಟಿಗೆ ಆಶ್ರಮದಿ ಹೆಪ್ಪಾದ ತುಪ್ಪ ಬೆರೆಸಿ, ಹಾಡಿಯಲ್ಲಿ ಬೆಂದ ರಾಗಿ ರೊಟ್ಟಿಗೆ ಆಶ್ರಮದಿ ಹೆಪ್ಪಾದ ತುಪ್ಪ ಬೆರೆಸಿ, ಹೊಸ ರುಚಿಯ ಶೋಧಿಸುತ್ತಿದ್ದರು, ಹೊಸ ರುಚಿಯ ಶೋಧಿಸುತ್ತಿದ್ದರು. ಪ್ರಯಾಸದ ರುಕ್ಕುಗಳಿಗೆ ಆಯಾಸದ ಜನಪದ ಮೆಲಿದು, ಪ್ರಯಾಸದ ರುಕ್ಕುಗಳಿಗೆ ಆಯಾಸದ ಜನಪದ ಮೆಲಿದು ನಿರಾಯಾಸವಾಗಿ ಹಾಡುತ್ತಿದ್ದರು, ನಿರಾಯಾಸವಾಗಿ ಹಾಡುತ್ತಿದ್ದರು. ಪಂಚಮದ ಸ್ವರ ಮೈತ್ರಿಯಲ್ಲಿ ಮಿಂಚಾಗಿ ಮಿಂಚಾಗಿ. ಆದಿಮರಳನು ಕೊಡವ ಮಾಡಿ ಅನಾದಿ ಕಾಮವನು ಸಿಂಬೆ ಸುತ್ತಿ, ಆದಿಮರಳನು ಕೊಡವ ಮಾಡಿ ಅನಾದಿ ಕಾಮವನು ಸಿಂಬೆ ಸುತ್ತಿ, ಹರಿವ ಕಾಲವ ತುಂಬಿ ಬಾಗಿ, ಹರಿವ ಕಾಲವ ತುಂಬಿ ಬಾಗಿ, ಹೊತ್ತು ಹೊರಡುತ್ತಿದ್ದರು ಬೆನ್ನಿಗೆ ಬೆನ್ನಾಗಿ, ಬೆನ್ನಿಗೆ ಬೆನ್ನಾಗಿ. ಹೀಗೊಂದು ಗೆಳೆತನ ಸೀಮೆ ಮೀರಿತ್ತು, ಸೀಮೆ ಮೀರಿತ್ತು. ಬೀಸಿ ಬಂದ ಕೊಡಲಿ ತುಂಡರಿಸಿತ್ತು, ರುಂಡ ಮುಂಡ ಹೊತ್ತವಳ ಕತ್ತ. ಬೀಸಿ ಬಂದ ಕೊಡಲಿ ತುಂಡರಿಸಿತ್ತು, ರುಂಡ ಮುಂಡ ಹೊತ್ತವಳ ಕತ್ತ. ಹಾಸು ಬಂಡೆಗಳಿಗೆ ಅಪ್ಪಳಿಸಿ ಕುಪ್ಪಳಿಸಿ ಬಿದ್ದವು ಗಂಗೆಗೆ ಜೋಡಿ ರುಂಡ ಮುಂಡಗಳು, ಗಂಗೆಯೊಡಲಿಗೆ ಜೋಡಿ ರುಂಡ ಮುಂಡಗಳು. ನಾನಾ ಮೂಲಿಕೆಗಳಿಂದ ಅನುದಿನವೂ ಮೈತೊಳೆವ ಜಲದಿಯಲ್ಲಿ ಸಂಚಯನಗೊಂಡಿತ್ತು ಸಂಜೀವಿನಿ. ನಾನಾ ಮೂಲಿಕೆಗಳಿಂದ ಅನುದಿನವೂ ಮೈತೊಳೆದ ಜಲದಿಯಲ್ಲಿ ಸಂಚಯನಗೊಂಡಿತ್ತು ಸಂಜೀವಿನಿ. ಕೂಡಿದವು ರುಂಡ ಮುಂಡಗಳು ಅದಲು ಬದಲಾಗಿ ಅದಲು ಬದಲಾಗಿ. ಜೀವ ತೆಳೆದರು ತುಂಗಭದ್ರೆಯರ ಕರುಳಿನಲ್ಲಿ, ಜೀವ ತೆಳೆದರು ತುಂಗಭದ್ರೆಯರ ಕರುಳಿನಲ್ಲಿ, ಅವಳೊಂದಿಗೆ ಇವಳು ಇವಳೊಳಗೆ ಅವಳಾಗಿ. ಕ್ರೌರ್ಯ ಮೆರೆಯುವ ಗಂಡುಸುತನಕ್ಕಿಂತ ಕರುಣೆ ಮೈಮೆತ್ತ ಹೆಣ್ತನವೇ ಬೆಳಸೆಂತು. ಕ್ರೌರ್ಯ ಮೆರೆಯುವ ಗಂಡುಸುತನಕ್ಕಿಂತ ಕರುಣೆ ಮೈವೆತ್ತ ಹೆಣ್ತನವೇ ಬೆಳಗೆಂದು. ತಾಯ ಸೀರೆಯನ್ನು ಹರಿದುಟ್ಟು ನಡೆದವು,
ತಾಯ ಸೀರೆಯನ್ನು ಹರಿದೊಟ್ಟು ನಡೆದವು ಹೊಳೆ ಸೆರಗಿನಲ್ಲಿ ಉಳಿದ ಸಂತಾನಗಳು, ಹೊಳೆ ಸೆರಗಿನಲ್ಲಿ ಉಳಿದ ಸಂತಾನಗಳು. ಬೆನ್ನಟ್ಟಿದ ಕೊಡಲಿ ಕಡಲ ಗರ್ಭವ ಸೀಳಿ, ಬೆನ್ನಟ್ಟಿದ ಕೊಡಲಿ ಕಡಲ ಗರ್ಭವ ಸೀಳಿ, ಕರಾವಳಿ ಯುದ್ಧಕ್ಕೂ ಕರಾಳ ರಕ್ತದೋಕುಳಿ, ಕರಾವಳಿ ಯುದ್ಧಕ್ಕೂ ಕರಾಳ ರಕ್ತದೋಕುಳಿ. ಕೊಡಲಿ ಆಘಾತಕ್ಕೆ ಬೇರು ಬಿಟ್ಟ ನೆಲದಲ್ಲಿ, ಕೊಡಲಿ ಆಘಾತಕ್ಕೆ ಬೇರು ಬಿಟ್ಟ ನೆಲದಲ್ಲಿ ಹಾಲಾಗಿ ಹರಿದರು, ಹಾಲಾಗಿ ಹರಿದರು ರೇಣುಕೆ ಮಾತಂಗಿಯರು, ಅಕ್ಕ ತಂಗಿಯರಾಗಿ ಶಕ್ತಿ ತತ್ವವಾಗಿ, ಶಕ್ತಿ ತತ್ವವಾಗಿ. ಹೀಗೆ ಹರಿದಿರಬಹುದಲ್ಲವೇ, ಹೀಗೆ ಹರಿದಿರಬಹುದಲ್ಲವೇ ಅಕ್ಕ ಸಿರಿ ಲಲ್ಲ ನಾಗೇಲಿಯರು, ಹೀಗೆ ಹರಿದಿರಬಹುದಲ್ಲವೇ ಅಕ್ಕ ಸಿರಿ ಲಲ್ಲ ನಾಗೇಲಿಯರು, ಗಂಡು ಗೊಡಲಿಗೆ ಎದುರಾಗಿ, ಗಂಡು ಗೊಡಲಿಗೆ ಎದುರಾಗಿ ಕಾಲದೇಶವ ಮೀರಿ, ಕಾಲದೇಶವ ಮೀರಿ. ಇದು ರತ್ನಾಕರ ಕೊನಗೋಡು ಅವರ ಕೊಡಲಿ ಮತ್ತು ಕೊರಳು ಕವಿತೆ. ಕವಿತೆ ಒಂದಿಷ್ಟು ಸಂಕೀರ್ಣ ಅಂಶಗಳಿಂದ ಕೂಡಿದೆ. ಓದಿದ ತಕ್ಷಣವೇ ಅದು ಅರ್ಥ ಬಿಟ್ಟು ಕೊಡುವುದಿಲ್ಲ. ಅಂದರೆ ಚಿಕ್ಕದ್ದರಲ್ಲಿ ದೊಡ್ಡ ಅರ್ಥವನ್ನು ಹೇಳ್ತಕ್ಕಂಥದ್ದು ಕವಿತೆಯ ಒಂದು ಲಕ್ಷಣ. ಕವಿತೆಯ ಓದು ಯಾವಾಗಲೂ ಕೂಡ ಸರಳ ಓದು ಅಲ್ಲ, ಅದು ಗಂಭೀರ ಓದೆ. ಅನೇಕ ಸಂಕೀರ್ಣ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಈ ಕವಿತೆ, ನಾನು ಅದರ ಪೌರಾಣಿಕ, ಐತಿಹಾಸಿಕ ಮತ್ತು ಜಾನಪದೀಯ ಅಂಶಗಳನ್ನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ಈ ರೇಣುಕೆ ಮತ್ತು ಜಮದಗ್ನಿ, ಮಾತಂಗಿ, ಇವರ ಬಗ್ಗೆ ಒಬ್ಬೊಬ್ಬರ ಬಗ್ಗೆನೂ 10 ಕಥೆಗಳಿವೆ. ಒಂದಕ್ಕೊಂದು ಒಂದಿಷ್ಟು ತಾಳಮೇಳವಿಲ್ಲದ ಸಂಗತಿಗಳನ್ನು ಒಳಗೊಂಡಿವೆ. ಆದರೆ ಒಟ್ಟಾರೆ ಅದು ಕೊಡ್ತಕ್ಕಂಥ ಚಿತ್ರಣ ಏನು ಅಂತಕ್ಕಂಥದ್ರ ಕಡೆಗೆ ನಾನು ಹೆಚ್ಚು ಗಮನವನ್ನು ಕೊಟ್ಟು 4 ಮಾತುಗಳನ್ನು ಹೇಳಬೇಕು ಅಂದ್ಕೊಂಡಿದ್ದೇನೆ. ಸೊ ಆರಂಭದಲ್ಲಿ ನೋಡಿ, ಈ ಕವಿತೆ ಒಂದು ಪೌರಾಣಿಕ ಅಂಶದಿಂದ ಪ್ರಾರಂಭ ಆಗ್ತದೆ, ಪೌರಾಣಿಕ ಘಟನೆಯಿಂದ ಪ್ರಾರಂಭ ಆಗ್ತದೆ. ಒಂದೇ ಏಟಿಗೆ ಕೊರಳಿ ಕತ್ತರಿಸಿ ಬಿದ್ದಳು ನದಿ ಸೆರಗು ಒದ್ದೆಯಾಯಿತು. ಅಂದರೆ ತಂದೆಯ ಆಜ್ಞೆಯಂತೆ, ಜಮದಗ್ನಿಯ ಆಜ್ಞೆಯಂತೆ ಪರಶುರಾಮ ತನ್ನ ತಾಯಿಯ ಕತ್ತನ್ನು ಕತ್ತರಿಸ್ತಕ್ಕಂಥ, ಅದಕ್ಕೆ ಏನು ಅಂತಕ್ಕಂಥ ದೊಡ್ಡ ದೊಡ್ಡ ಕಥೆಗಳಿದೆ ಹಿಂದೆ. ಅಲ್ಲಿಂದ ಮುಂದಕ್ಕೆ ಹೋಗೋಣ ನಾವು. ಕತ್ತರಿಸಿ ಬಿದ್ದಳು ಒದ್ದೆಯಾಯಿತು ಅಂದರೆ ಒಂದು ಘಟನೆಯನ್ನು, ಒಂದು ಭಯಾನಕ ಘಟನೆಯನ್ನು ಕವಿತೆ ಆರಂಭದಲ್ಲೇ ಕೊಡ್ತದೆ. ಇದು ಅವನು ಕತ್ತರಿಸಿ ಬಿದ್ದಾಗ ಆಚೆ ದಡದಲ್ಲಿದ್ದ ಬನದ ಹೆಣ್ಣು, ಬನದ ಹೆಣ್ಣು ಅಂತ ಪದನೇ ಅದು ಒಂದು ತಳ ಸಮುದಾಯದ ಒಂದು ಬದುಕನ್ನು ಎತ್ತಿ ತೋರಿಸ್ತಕ್ಕಂಥ ಒಂದು ಪದವನ್ನು ಅವರು ಬಳಸ್ತಾರೆ. ಆಚೆ ದಡದಲ್ಲಿದ್ದ, ನದಿಯ ಆಚೆಯ ದಡದಲ್ಲಿದ್ದಂಥ ಹೆಣ್ಣು ಕನಲಿ ನದಿ ಬಗೆದು ಧಾವಿಸಿದಳು. ಈ ಮಾತಂಗಿ ಮತ್ತು ರೇಣುಕೆಯರ ಬಗ್ಗೆ ಬೇರೆ ಬೇರೆ ಕಥೆಗಳಿದಾವೆ ಅಂತ ನಾನು ಹೇಳಿದೆ. ಅವರಿಬ್ಬರು ಅಕ್ಕ ತಂಗಿಯರಾಗಿದ್ದರು ಅಂತಕ್ಕಂಥ ಕತೆ ಇದೆ, ಗೆಳತಿಯರಾಗಿದ್ದರು ಅಂತಕ್ಕಂಥ ಕತೆ ಇದೆ. ಅಕ್ಕ ತಂಗಿಯರು ಗೆಳತಿಯರಾಗಬಾರ್ದು ಅಂತ ಏನಿಲ್ಲಲ್ಲ. ನಮ್ಮ ಜಾನಪದೀಯ ಕಥೆಗಳಲ್ಲಿ ಇಂಥ ಅನೇಕ ಸಂಗತಿಗಳು ಬರ್ತವೆ. ನೋಡಿ, ಈ ಕೊರಳನ್ನು ಕತ್ತರಿಸಿದಾಗ ತಲೆ ಹೋಗಿ ನದಿಯ ಆಚೆ ಕಡೆ ಬಿತ್ತು ಹೋಗಿ, ಆಚೆ ದಡದಲ್ಲಿದ್ದ ಬನದ ಹೆಣ್ಣು ಕನಲಿ ನದಿ ಬಗೆದು ಧಾವಿಸಿದಳು, ನದಿ ಬಗೆದು ಧಾವಿಸಿದಳು. ನೋಡಿ, ನದಿ ಬಗೆದು ಧಾವಿಸಿದಳು ಅಂದರೆ ಅವಳು, ಆ ಗೆಳತಿ, ಈ ಒಂದು ಕತ್ತರಿಸಿ ಬಿದ್ದಂಥ ತಲೆಯನ್ನು, ಅವಳ ದೇಹವನ್ನು ಹೊತ್ತುಕೊಂಡು ಹೇಗೆ ಬಂದಳು ಅಂತಕ್ಕಂಥದ್ದನ್ನು ಕವಿ ಹೇಳ್ತಾರೆ. ನದಿ ಬಗೆದು ಬಂದಳು, ನದಿಯನ್ನು ಬಗೆದು ಬಂದಳು. ನೋಡಿ, ಶ್ರೀಕೃಷ್ಣ ಹುಟ್ಟಿದಾಗ ಅವನನ್ನು ನದಿ ದಾಟಿಸ್ಬೇಕಾದ್ರೆ, ಯಮುನಾ ನದಿ ದಾಟಿಸ್ಬೇಕಾದ್ರೆ ಅವನ ತಂದೆ, ಅವನು ನದಿ ಬಗೆಯೋದಿಲ್ಲ, ನದಿನೇ ದಾರಿ ಬಿಟ್ಟುಕೊಡ್ತದೆ. ಇದು ಪ್ರಧಾನ ಸಂಸ್ಕೃತಿಯ ಲಕ್ಷಣ ಇದು. ಆದರೆ ಇಲ್ಲಿ ನದಿ ಇವಳಿಗೆ ದಾರಿ ಬಿಟ್ಟುಕೊಡೋದಿಲ್ಲ. ಅಲ್ಲಿ ಪುರಾಣದಲ್ಲಿ ಏನು ಬರ್ತದೆ ಅಂದರೆ, ನದಿಯೇ ದಾರಿ ಬಿಟ್ಬಿಡ್ತು, ಕಾಲು ಹೊಳೆ ಆಯಿತು, ಅವನು ದಾಟಿದ ಕೃಷ್ಣನನ್ನು ಹೊತ್ತುಕೊಂಡು. ಅಂದರೆ ಇದು ಪವಾಡ ಪುರುಷರ ಚರಿತ್ರೆ, ಇದು ಆ ಪುರಾಣಗಳು ಹೇಳ್ತಕ್ಕಂಥದ್ದು. ಇಲ್ಲಿ ಹಾಗಲ್ಲ, ಇವಳು ಹೋಗುವ ಒಂದು ರಭಸಕ್ಕೆ ಆ ನದಿ ಭಾಗವಾಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನದಿ ಧಾವಿಸಿ ಇವಳು ಬಂದಳು, ನದಿ ಬಗೆದು ಧಾವಿಸಿದಳು ಜೀವದ ಗೆಳತಿಯ ಜೀವ ಉಳಿಸಲು. ಹೇಗೆ ಬಂದಳು? ಸೆರಗಲ್ಲಿ ರುಂಡವ ಸುತ್ತಿ, ಹೆಗಲಲ್ಲಿ ಮುಂಡವ ಹೊತ್ತು, ರುಂಡ ಕುತ್ತಿಗೆ ಮೇಲ್ಭಾಗ, ಮುಂಡ ಕೆಳಭಾಗ. ಹೊರಟಳು ಆಚೆ ದಡದತ್ತ, ನೆತ್ತರಾರುವ ಮುನ್ನ ಮದ್ದನರಿಯಲು. ಆ ರಕ್ತ
ಹೆಪ್ಪುಗಟ್ಟಿ ಅವಳು ಸತ್ತು ಹೋಗುವ ಮುನ್ನ, ಅಂದರೆ ಅವು ಬದುಕಿಸ್ಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಮದ್ದನರೆಯಲು ಅವಳಿಗೆ ಆರೈಕೆ ಮಾಡಲಿಕ್ಕೆ, ಚಿಕಿತ್ಸೆ ಮಾಡಲಿಕ್ಕೆ ಅವಳು ಹೋಗ್ತಾಳೆ. ಸೊ ಈ ಘಟನೆಯನ್ನು ಹೇಳಿ ಇದು ಹಿನ್ನೆಲೆಯನ್ನು ತೆಗೆದುಕೊಳ್ತದೆ, ಅವರ ಸ್ನೇಹ ಇಂಥದನ್ನು ಈಗ ವಾಪಸ್ ಹೋಗ್ತದೆ ಕವಿತೆ. ಅತ್ತ ಕಾನನ ಇತ್ತ ಆಶ್ರಮ ನದಿ ನಡುವೆ ಮೈ ಚೆಲ್ಲಿದ ಬಂಡೆ. ಅವಳ ಮನೆ ಆ ಕಡೆಗಿತ್ತು, ಅವಳ ಗುಡಿಸಲು ಆ ಕಡೆಗಿತ್ತು, ಆಶ್ರಮ ಈ ಕಡೆಗಿತ್ತು. ನದುವೆ ಮಂಡಿ ತೋಯಿಸುವ ನೀರ ಹಾದು, ಆ ನೀರಿನಲ್ಲಿ ಅವರು ದಾಟಿ ಈ ಕಡೆಯಿಂದ ಇವಳು ಹೋಗ್ತಾ ಇದ್ಲು, ಆ ಕಡೆಯಿಂದ ಅವಳು ಬರ್ತಾ ಇದ್ಲು. ಅವಳ ಸ್ನೇಹ ಏನಿತ್ತು ಅಂತಕ್ಕಂಥದ್ದು. ನಡುವೆ ನದಿಯ ಬಂಡೆ ಇತ್ತು. ನಿತ್ಯ ಕಲಿತು ಹರಟೆ ಹಗುರಾಗುತ್ತಿದ್ದರು. ಹರಟೆ ಹಗುರಾಗೋದು, ಮಾತಾಡಿ ಸುಖ ದುಃಖಗಳನ್ನು ಮಾತನಾಡಿ ಇವರಿಬ್ಬರು ಕೂಡ ಮನಸ್ಸಿನ ಒಂದು ಆತಂಕಗಳನ್ನು, ಮನಸ್ಸಿನ ಒತ್ತಡಗಳನ್ನು ನಿವಾರಿಸಿಕೊಂಡು ಹಗುರಾಗ್ತಾ ಇದ್ದರು. ಏಕಾಂಗಿ ಹಾಸುಗಲ್ಲಿನ ಮೈಸವರಿ, ಅವರಿಬ್ಬರು ಏಕಾಂತವಾಗಿ ಕೂತ್ಕೊಂಡು ಮಾತಾಡಿ ಕಷ್ಟ ಸುಖಗಳನ್ನು ಮಾತನಾಡ್ತಾ ಇದ್ದರು. ಬರುತ್ತಾ ಅವಳು ತರುವ ಎರೆಮಣ್ಣಿಗೆ ಇವಳು ಹೋಮಕುಂಡದ ಬೂದಿ ಮೆತ್ತಿ. ಎರೆಮಣ್ಣು ತರೋದು ಅದು ನಮ್ಮ ಜಾನಪದೀಯ ಸಂಸ್ಕೃತಿ, ನೆಲಮೂಲ ಸಂಸ್ಕೃತಿ. ಎರೆಮಣ್ಣು ಅವಳು ತರ್ತಕ್ಕಂಥ ಎರೆಮಣ್ಣಿಗೆ ಇವಳು ಹೋಮಕುಂಡ ಇದು ಆರ್ಯ ಸಂಸ್ಕೃತಿ ಅಂತ ಏನು ಕರಿತೀವಿ, ಅದರ ಲಕ್ಷಣಗಳಿವೆಲ್ಲ. ಹೋಮಕುಂಡದ ಬೂದಿ ಮೆತ್ತಿ ತುಂಗಭದ್ರೆಯ ಹನಿಗಳ ಚಿಮುಕಿಸಿ. ಅಂದರೆ ಎರಡು ಸಂಸ್ಕೃತಿಗಳು ಸಂಗಮವಾಗ್ತಕ್ಕಂಥ, ಎರಡು ಸಂಸ್ಕೃತಿಗಳು ಮಿಲನವಾಗ್ತಕ್ಕಂಥ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಯನ್ನು ಕಾವ್ಯ ಇಲ್ಲಿ ಪ್ರತಿಪಾದಿಸ್ತದೆ. ಅವಳು ಆ ತುಂಗಭದ್ರೆಯ ತಂಪಾದ ಹನಿಗಳನ್ನು ಚಿಮುಕಿಸಿ ನವನವೋನ್ಮೇಷ ಶಾಲಿನಿಯರು, ನೋಡಿ ನವನವೋನ್ಮೇಷ ಶಾಲಿನಿಯರಾಗಿ ನೆಲ ಜಲ ಅಗ್ನಿಯ ಬಾಚಿ ಜಡೆ ಹೆಣೆಯುತ್ತಿದ್ದರು. ನೆಲ ಜಲ ಅಗ್ನಿಯ ಬಾಚಿ ಜಡೆ ಹೆಣೆಯೋದು ಅಂದರೆ ಏನು? ಜಡೆ ಅಂದ ತಕ್ಷಣ ನಿಮಗೆ ಅರ್ಥ ಆಗ್ತದೆ, ಅದರಲ್ಲಿ ಸಾಮಾನ್ಯವಾಗಿ ಮೂರು ಭಾಗದ ಕೂದಲನ್ನು ಏನು ಮಾಡ್ತಾರೆ, ಒಂದಕ್ಕೊಂದು ತಳುಕು ಹಾಕಿ ಜಡೆಯನ್ನು ಹೆಣಿತಾರೆ. ಈ ತಳುಕು ಹಾಕುವಿಕೆ, ಜಡೆ ಹೆಣುವಿಕೆ ನಾವು ಪರಸ್ಪರ ಒಟ್ಟಾಗಿ ಇರ್ತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥ ಒಂದು ಸಂಕೇತ, ಒಂದು ರೂಪಕವಾಗಿ ಅದು ಇಲ್ಲಿ ಜಡೆ ಬಂದಿದೆ. ಯಾವುದನ್ನು? ನೆಲ ಜಲ ಅಗ್ನಿ. ಸೊ ನೆಲ ಸಂಸ್ಕೃತಿ ಏನಿದೆ, ಜಲ ಸಂಸ್ಕೃತಿ ಮತ್ತು ಅಗ್ನಿ ಸಂಸ್ಕೃತಿ ಅಂತ ನಮ್ಮಲ್ಲಿ ಎರಡು ಪ್ರಧಾನ ಸಂಸ್ಕೃತಿಗಳಿದ್ದಾವೆ. ಈ ನೆಲಮೂಲದ ತಳ ಸಮುದಾಯದ ಜನ ಏನಿದ್ದಾರೆ ಅವರು ಜಲ ಸಂಸ್ಕೃತಿಯವರು. ಈಗ ಹಿಂದುಳಿದ ಜನಾಂಗ ಅಂತ ಏನು ಕರೀತಾರೆ, ಯಾರು ಹಿಂದುಳಿದವರು, ಮುಂದುಳಿದವರು ಮತ್ತು ಕೆಳವರ್ಗದವರು ಅಂತಕ್ಕಂಥ ಪದವನ್ನು ಕೂಡ ಈಗ ಬಳಸೋದು ಸರಿಯಾದ ಕ್ರಮವಲ್ಲ. ಅದಕ್ಕೆ ಅಧ್ಯಯನದ ಅನುಕೂಲಕ್ಕಾಗಿ ತಳ ಸಮುದಾಯ ಅಂತ ನಾವು ಬಳಸ್ತೀವಿ. ಈ ತಳ ಸಮುದಾಯದ ಜನ ಅವರು ಜಲ ಸಂಸ್ಕೃತಿಯವರು. ಅವರು ಯಾವುದೇ ಆಚರಣೆಯನ್ನು ನೋಡಿ ಅವರು ಹೋಮ, ಹವನ, ಅಗ್ನಿ ಇಂಥ ಬೆಂಕಿಯಿಂದ ಅಗ್ನಿಯಿಂದ ಸುಡ್ತಕ್ಕಂಥ ಯಾವುದೇ ಅವರು ಆಚರಣೆಗಳವರು ಇರಲ್ಲ. ಅವ್ರದ್ದು ಏನು ಅಂದರೆ ಗಂಗೆ ಪೂಜೆ ಮಾಡ್ತಾರೆ, ಮನೆ ಗೃಹ ಪ್ರವೇಶ ಇಂಥದ್ದೆಲ್ಲ ಇದ್ದ ಗಂಗೆ ಪೂಜೆ ಇಂಥದ್ದೆಲ್ಲ ಮಾಡ್ತಾರೆ. ಅಂದರೆ ಜಲ ಸಂಸ್ಕೃತಿ ಅವ್ರದ್ದು. ತೊಳೆಯುವ ಸಂಸ್ಕೃತಿ, ಕೊಳೆಯನ್ನು ತೊಳೆಯುವ ಸಂಸ್ಕೃತಿ. ಈ ಅಗ್ನಿ ಸಂಸ್ಕೃತಿ ಸುಡೋದಿದೆಯಲ್ಲ, ಸುಡುವ ಸಂಸ್ಕೃತಿ ಅವರು ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ, ಕೆಟ್ಟದ್ದನ್ನು ನಾಶ ಮಾಡ್ತಕ್ಕಂಥದ್ದು ಅಂತ. ನೋಡಿ, ಕೆಟ್ಟದ್ದು ಅನ್ನೋದು ಒಳ್ಳೆಯದು ಅನ್ನೋದು ನಾವ್ಯಾರು ಡಿಸೈಡ್ ಮಾಡಲಿಕ್ಕೆ? ಈ ಪ್ರಕೃತಿಯಲ್ಲಿ ಒಂದು ದೇವರು ಅದನ್ನು ಸೃಷ್ಟಿ ಮಾಡ್ಯಾನೆ ಅಂತ ಇಟ್ಕೊಂಡ್ರೆ, ಅಥವಾ ನಿಸರ್ಗ ಅದನ್ನು ಸೃಷ್ಟಿ ಮಾಡ್ತೀನಿ, ತನ್ನದೇ ಆಗಿರ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಸ್ಥಾನಮಾನ ಇಟ್ಟು ಸೃಷ್ಟಿ ಮಾಡಿರ್ತಾರೆ. ಇಲ್ಲಿ ಒಂದು ವೇಳೆ ನನಗೆ ಬದುಕಕ್ಕೆ ಆಗ್ತಾ ಇಲ್ಲ ಅಂತಾಗ, ನನಗೆ ಯಾವುದೋ ಒಂದು ಸಣ್ಣ ತೊಂದರೆ ಆಗ್ತಾ ಇದೆ ಎಂದಾಗ ಅದನ್ನು ನಿವಾರಿಸುವುದರಲ್ಲಿ ಎರಡು ಕ್ರಮ, ಒಂದು ಸುಟ್ಟು ಹಾಕೋದು, ಒಂದು ತೊಳೆದು ಹಾಕೋದು. ಈ ತೊಳೆಯೋದು ಇದೆಯಲ್ಲ ಜಲ ಸಂಸ್ಕೃತಿ, ಅದು ನೀರು ಹಾಕಿ ತೊಳೆದಾಗ ಅಲ್ಲಿ ಸಣ್ಣ ಸಣ್ಣ ಜೀವಿಗಳಿದ್ರು ಕೂಡ ಬೇರೆ ಕಡೆ ಹೋಗಿ ಬದುಕಂತವೆ, ಅವನ್ನ ಸಾಯಿಸೋದಿಲ್ಲ. ಅದರ ಅಗ್ನಿ ಹಾಗಲ್ಲ, ಸುಟ್ಟು ಅವ್ರನ್ನ ಭಸ್ಮ ಮಾಡ್ತದೆ. ಸೊ ಹಾಗಾಗಿ ಅಗ್ನಿ ಸಂಸ್ಕೃತಿ ಈ ತಳ ಸಮುದಾಯದ ದ್ರಾವಿಡ ಸಂಸ್ಕೃತಿಯ ಲಕ್ಷಣ ಅಲ್ಲ ಅದು. ಆದರೆ ಇತ್ತೀಚೆಗೆ ಗೃಹ ಪ್ರವೇಶ ಇಂಥ ಅನೇಕ ನಮ್ಮ ತಳ ಸಮುದಾಯದ ಜನರು ಕೂಡ ಹೋಮ ಮಾಡಿಸ್ತಾ ಇದ್ದಾರೆ, ಹವನ ಮಾಡಿಸ್ತಾ ಇದ್ದಾರೆ. ಎಲ್ಲ ಬ್ರಾಹ್ಮಣೀಕರಣದ ಪ್ರಭಾವದಿಂದ ಆಗಿರ್ತಕ್ಕಂಥದ್ದು. ಅವರ ಮೂಲ ಸಂಸ್ಕೃತಿ ಅದಲ್ಲ, ಅದು ಜಲ ಸಂಸ್ಕೃತಿ ಅವ್ರದ್ದು. ಇಲ್ಲಿ ನೆಲ ಜಲ ಅಗ್ನಿಯ ಬಾಚಿ ಜಡೆ ಹೆಣೆಯುತ್ತಿದ್ದರು ಅಂದರೆ ಈ ಎರಡೂ ಸಂಸ್ಕೃತಿಗಳು, ಅಗ್ನಿ ಸಂಸ್ಕೃತಿ ಮತ್ತು ಜಲ ಸಂಸ್ಕೃತಿ ಇವೆರಡನ್ನು ಕೂಡಿಸಿ ಆ ನೆಲ ಸಂಸ್ಕೃತಿಯೊಂದಿಗೆ ಅದನ್ನೆಲ್ಲನ್ನು ಹೆಣಿತಾ ಇದ್ರು ಅಂತಕ್ಕಂಥದ್ದು. ನೆಲ ಜಲ ಒಂದು ಸಂಸ್ಕೃತಿ, ಇದು ಅಗ್ನಿ ಸಂಸ್ಕೃತಿ, ಇದು ಆಕಾಶ ಸಂಸ್ಕೃತಿ. ಇದು ಇವುಗಳನ್ನು ಜಡೆ ಹೆಣಿತಾ ಇದ್ರು, ಕೂಡಿಸ್ತಾ ಇದ್ರು. ಅವರ ಸ್ನೇಹ ಹೇಗೆ ಬೆಳೀತು? ಹಾಡಿಯಲ್ಲಿ ಬೆಂದ ರಾಗಿ ರೊಟ್ಟಿಗೆ ಆಶ್ರಮದಿ ಹೆಪ್ಪಾದ ತುಪ್ಪ ಬೆರೆಸಿ. ಹಾಡಿ ಅವಳು ಆ ಕಡೆಗಿರ್ತಕ್ಕಂಥವಳು ಗೆಳತಿ, ನೆಲ ಸಂಸ್ಕೃತಿಯ ಪ್ರತಿನಿಧಿ.
ಹಾಡಿಯಲ್ಲಿ ಬೆಂದ ರಾಗಿ ರೊಟ್ಟಿಗೆ ನೋಡಿ, ರಾಗಿ ರೊಟ್ಟಿ ಅಂತಕ್ಕಂಥದ್ದು ಆ, ಹೇಗೆ ಬಳಕೆ ಆಗಿದೆ ಅಂದರೆ, ಇವತ್ತು ರಾಗಿ ರೊಟ್ಟಿಯನ್ನು ಎಲ್ಲರೂ ತಿಂತಾರೆ. ಅವನು ಕುಲಸ್ಥರು ತಿಂತಾರೆ, ಶ್ರೀಮಂತರು, ವರ್ಗಭೇದವಿಲ್ಲದೆ ಎಲ್ಲರೂ ಕೂಡ ರಾಗಿಯನ್ನು ಸೇವಿಸ್ತಾರೆ. ಆದರೆ ಒಂದು ಕಾಲಘಟ್ಟದಲ್ಲಿ ರಾಗಿ ಅನ್ನೋವನ್ನು ಕನಿಷ್ಠವಾಗಿ ಕಾಣಲಾಗ್ತಾ ಇತ್ತು. ರಾಗಿ ಮುದ್ದೆ ಊಟ ಮಾಡ್ತೀವಿ, ರಾಗಿ ಅಂಬಲಿ ಊಟ ಮಾಡ್ತೀವಿ ಅಂತ ಹೇಳ್ಕೊಳ್ಳಿಕ್ಕೆ ಅವರು ಹಿಂಜರಿತಾ ಇದ್ದರು. ಯಾಕೆಂದರೆ ಆ ರಾಗಿ ಉಣ್ಣೋರನ್ನ ಭಾಳ ಕನಿಷ್ಠವಾಗಿ, ಆ, ಅತ್ಯಂತ ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದರು, ಹೀನಾಯ ದೃಷ್ಟಿಯಿಂದ ನೋಡ್ತಾ ಇದ್ದರು. ಇಲ್ಲಿ ಆ ರಾಗಿ ಅದನ್ನು ನೆನಪು ಮಾಡಿಕೊಡ್ತದೆ ನಮಗೆ. ರಾಗಿ ರೊಟ್ಟಿಯನ್ನು ಯಾರು ಬೇಕು ಅವರು ಮಾಡ್ತಿರಲಿಲ್ಲ, ಈಗೆಲ್ಲರ ಮನೆಗೂ ಮಾಡ್ತಾರೆ. ಆವಾಗ ತಳ ಸಮುದಾಯದ ದುಡಿಯೋ ವರ್ಗದವರು ಮಾತ್ರ ಅದನ್ನು ಮಾಡ್ತಾಯಿದ್ರು. ಅನ್ನ ಅಂದರೆ ಯಾರಾದರೂ ವಿಶೇಷ ಒಂದು ಸಮಾರಂಭ ಬಂದಾಗ ಈ ನೆಲ್ಲನ್ನು ಬಳಸ್ತಾ ಇದ್ದರು. ಮತ್ತು ರಾಗಿ ಮತ್ತು ಈ ಅಕ್ಕಿಯ ಜಗಳವನ್ನು ಕನಕದಾಸರ ನೀವು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ರಾಘವಧಾನ್ಯ ಅಂತ ಆ ಪದ್ಯದಲ್ಲಿ ನೀವು ನೋಡ್ಬೋದು ಅದನ್ನು. ಇಲ್ಲಿ ತುಪ್ಪ ಯಾರ್ದಿದು? ಇದು ಈ ಪ್ರಧಾನ ಸಂಸ್ಕೃತಿಯ, ಈ ಆಶ್ರಮದ ಸಂಸ್ಕೃತಿಯಲ್ಲಿರ್ತಕ್ಕಂಥದ್ದು. ಹೆಪ್ಪಾದ ತುಪ್ಪ ಬೆರೆಸಿ ಹೊಸ ರುಚಿಯ ಶೋಧಿಸುತ್ತಿದ್ದರು. ಇಲ್ಲಿ ತುಪ್ಪ ಮತ್ತು ರಾಗಿ ರೊಟ್ಟಿ ಮತ್ತು ತುಪ್ಪ ಇದೆಯಲ್ಲ, ಇವುಗಳನ್ನ ಬೆರೆಸೋದು ಅಂದರೆ ನೆಲ ಸಂಸ್ಕೃತಿಯೊಂದಿಗೆ ಈ ಆಕಾಶ ಸಂಸ್ಕೃತಿ ಏನಿದೆ, ನಭ ಸಂಸ್ಕೃತಿ ಏನಿದೆ, ಇದನ್ನು ಬೆಳೆಸ್ತಕ್ಕಂಥದ್ದು. ಒಂದು ದ್ರಾವಿಡ ಸಂಸ್ಕೃತಿಗೆ ಆರ್ಯ ಸಂಸ್ಕೃತಿಯನ್ನು ಬೆರೆಸ್ತಕ್ಕಂಥದ್ದು, ಎರಡರ ಒಳ್ಳೆಯತನವನ್ನು ಒಗ್ಗೂಡಿಸ್ತಕ್ಕಂಥದ್ದು, ಶಕ್ತಿಯನ್ನು ಅಲ್ಲಿ ಉದ್ದೀಪನಗೊಳಿಸ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ಪ್ರಯಾಸದ ರುಕ್ಕು ಮಂತ್ರಗಳು. ಈ ರುಕ್ಕುಗಳು ಯಾವ್ದು ಯಾರಿಗೆ ಸಂಬಂಧಪಟ್ಟದ್ದು? ಇದು ಆರ್ಯ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು. ಆಯಾಸದ ಜನಪದ ಮೆಲಿದು. ಆಯಾಸದ ಜನಪದರು ಹಾಡನ್ನು ಸುಮ್ಮನೆ ಹಾಡ್ತಿರಲಿಲ್ಲ. ಈ ಪ್ರಧಾನ ಸಂಸ್ಕೃತಿಯವರು ಏನಾದರೂ ರಾಜನನ್ನು ಮೆಚ್ಚಿಸಲಿಕ್ಕೆ ಕಾವ್ಯವನ್ನು ಬರಿತಾ ಇದ್ದರು ಕವಿಗಳು. ಇದು ಅಲ್ಲಿ ಹಾಗಲ್ಲ, ತಮ್ಮ ಆಯಾಸವನ್ನು ನೀಗಲಿಕ್ಕೆ ಸಾಹಿತ್ಯವನ್ನು ಅವರು ರಚಿಸಿಕೊಂಡು ಹಾಡ್ತಾಯಿದ್ರು. ಅದು ಆಯಾಸವನ್ನು ನೀಗಿಸ್ಲಿಕ್ಕಾಗಿಯೇ, ಮನರಂಜನೆ ಕೊಡಲಿಕ್ಕಾಗಿಯೇ ಬರ್ತಿರ್ತಕ್ಕಂಥದ್ದು ಜನಪದ ಸಾಹಿತ್ಯ. ಇದು ಪ್ರಯಾಸದ ರುಕ್ಕುಗಳಿಗೆ ಪ್ರಯಾಸಪಟ್ಟು ಕಲಿಬೇಕಾಗಿತ್ತು. ಅದು ಆಯಾಸವಿಲ್ಲದೆ ಬರ್ತಕ್ಕಂಥದ್ದು, ಆಯಾಸ ಪರಿಹರಿಸಲಿಕ್ಕೆ ಬರ್ತಕ್ಕಂಥದ್ದು. ಪ್ರಯಾಸದ ರುಕ್ಕುಗಳಿಗೆ ಆಯಾಸದ ಜನಪದ ಮಿಲಿದು ಸೇರಿ ನಿರಾಯಾಸವಾಗಿ ಹಾಡುತ್ತಿದ್ದರು. ಸಂತೋಷದಿಂದ, ಯಾವುದೇ ಆಯಾಸ ಇಲ್ಲದೆ ಹಾಡ್ತಾ ಇದ್ದರು. ಪಂಚಮದ ಸ್ವರ ಮೈತ್ರಿಯಲ್ಲಿ ಮಿಂಚಾಗಿ. ಈ ಪಂಚಮದ ಸ್ವರ ಅನ್ನೋದನ್ನು, ಪಂಚಮ ಅನ್ನೋದಕ್ಕೂ ಕೂಡ ಇಲ್ಲಿ ವಿವಿಧ ಅರ್ಥಗಳಿವೆ. ಪಂಚಮ ಅಂದರೆ ಈಗಾಗಲೇ ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ, ವೈಶ್ಯ, ಶೂದ್ರ ಈ ನಾಲ್ಕರಿಂದ ಆಚೆಯಾಗಿರ್ತಕ್ಕಂಥ, ಮುಂದೆ ಅವರು ಚಾಂಡಾಲರು ಅಂಥೇಳಿ ಕರೆಯಲ್ಪಟ್ಟರು, ಅಸ್ಪೃಶ್ಯರು ಅಂತ ಕರೆಯಲ್ಪಟ್ಟರು. ಶೂದ್ರರೇ ತಳ ಸಮುದಾಯದವರು, ತಳಗಿನವರು ಅಂದರೆ ಶೂದ್ರರಿಗಿಂತ ಕನಿಷ್ಠರಾದವರು ಅನ್ನೋ ಅರ್ಥದಲ್ಲಿ ಈ ಚಾಂಡಾಲರು, ಪಂಚಮರು ಅಂಥೇಳಿ. ಎಷ್ಟೇ ಆದರೂ ಅಂಬೇಡ್ಕರ್ ಅವರ ಕೃತಿಗಳನ್ನು ಓದಿದರೆ ತಮಗೆ ಈ ಪಂಚಮರು ಯಾರು, ಅಸ್ಪೃಶ್ಯತೆ ಹೇಗೆ ಬೆಳೀತು, ಯಾರು ಅಸ್ಪೃಶ್ಯರ ಸೃಷ್ಟಿಯಾದರು ಅಂತಕ್ಕಂಥದ್ದನ್ನು ಅವರು ಬಹಳ ವಿವರವಾಗಿ ಅಧ್ಯಯನ ಮಾಡಿ ತಮ್ಮ ಕೃತಿಗಳಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕವಿತೆಯಲ್ಲಿ ಪಂಚಮ ಅನ್ನೋದು ಒಂದು ತುಳಿತಕ್ಕೊಳಗಾದಂಥ ಅಸ್ಪೃಶ್ಯ ಸಮುದಾಯದ ಹೆಣ್ಣು, ಅವಳನ್ನು ಪ್ರತಿನಿಧಿಸಿದರೆ, ಈ ಪಂಚಮ ಅನ್ನೋದಕ್ಕೆ 5 ಅನ್ನೋದ್ರ ಜೊತೆಗೆ, ಪಂಚ ಅನ್ನೋದಕ್ಕೆ 5 ಅನ್ನೋದ್ರ ಜೊತೆಗೆ 7 ಅನ್ನೋದು ಕೂಡ ಅರ್ಥ ಇದೆ. ಕಿಟಲ್ ಅವರು ಅದನ್ನು ಬಹಳ ಸಂಶೋಧನೆ ಮಾಡೋದನ್ನ ಕೊಟ್ಟಿದ್ದಾರೆ ಅರ್ಥವನ್ನು. ಇಲ್ಲಿ 7 ಅಂತಕ್ಕಂಥದ್ದು ಅದೇ. ಆಮೇಲೆ ಜೊತೆಗೆ ಪಂಚಮ ಅನ್ನೋದು ಇನ್ನೊಂದು ಏನಿದೆ ಅಂದರೆ, ಅದು ಸ್ವರ, ಅಂದರೆ ಸಂಗೀತದಲ್ಲಿ ಒಂದು ರಾಗವೂ ಕೂಡ ಹೌದು. ಪಂಚಮನಾದ, ಸೊ ಈ ರೀತಿ ಬಳಸ್ತಾರಲ್ಲ. ಇಲ್ಲಿ ಪಂಚಮ ಅಂತಕ್ಕಂಥದ್ದು ಒಂದು ಆ ತಳ ಸಮುದಾಯವನ್ನು ಮೇಲ್ ಸಮುದಾಯದೊಂದಿಗೆ, ಅಥವಾ ಮೇಲ್ ಸಮುದಾಯವನ್ನು ತಳ ಸಮುದಾಯದೊಂದಿಗೆ ಬೆಸೆಯೋದು ಅನ್ನೋದ್ರ ಜೊತೆಗೆ ಸ್ವರ ಮೈತ್ರಿಯಲ್ಲಿ, ಸ್ವರ ಅನ್ನೋದು ಸಂಗೀತಕ್ಕೆ ಒಳಪಡ್ತಕ್ಕಂಥ ಒಂದು ಅಂಶ ಅಂತ ನೀವು ಪರಿಗಣಿಸ್ಲಿಕ್ಕೆ ಸಾಧ್ಯ ಇದೆ. ಸ್ವರ ಅಂದರೆ ಇವರ ಧ್ವನಿ, ಉಸಿರು ಸೇರುವುದು ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಕವಿತೆ ಬಹಳ ಸಂಕೀರ್ಣವಾಗಿ ಈ ಅರ್ಥಗಳನ್ನು ಬೆಸೆಯುತ್ತದೆ. ಆದಿಮರಳನು ಕೊಡವ ಮಾಡಿ ಅನಾದಿ ಕಾಮವನ್ನು ಸಿಂಬೆ ಸುತ್ತಿ, ಹರಿವ ಕಾಲವ ತುಂಬಿ ಬಾಗಿ ಹೊತ್ತು ಹೊರಡುತ್ತಿದ್ದರು ಬೆನ್ನಿಗೆ ಬೆನ್ನಾಗಿ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ಆದಿಮರಳನು ಕೊಡವ ಮಾಡಿ, ಮರಳಿನ ಕೊಡ ಮಾಡೋದು ಅಂದರೆ ಈ ಬೆಡಗಿನ ಒಂದು ಅಂಶವನ್ನು ಕೂಡ ಕವಿ ಸೇರಿಸ್ತಾರೆ ಇಲ್ಲಿ. ಕಾಮವನ್ನು ಸಿಂಬೆ ಸುತ್ತಿ, ಹರಿವ ಕಾಲವ ತುಂಬಿ ಬಾಗಿ. ಕಾಲವನ್ನು ತುಂಬೋದು ಕೊಡದಲ್ಲಿ ಅಂದ್ರೇನು? ಕಾಲ ಅಂದರೆ ಇಲ್ಲಿ ಒಂದು ಟೈಮ್ ಅಂತ ಏನಿದೆ, ದ ಕೋರ್ಸ್ ಆಫ್ ಟೈಮ್ ಏನಿದೆ, ಅಲ್ಲಿ ಕೋರ್ಸ್ ಆಫ್ ವಾಟರ್ ಅಂತ ಅರ್ಥ ಕೂಡ ಇದೆ. ಕಾಲವನ್ನು ತುಂಬುವುದು, ನೀರನ್ನು ತುಂಬುವುದು. ನೀರು ಕೂಡ ಹರಿತಿರ್ತದೆ, ಕಾಲವು ಕೂಡ ಚಲಿಸ್ತಿರ್ತದೆ. ಈ ಚಲನಶೀಲತೆ ಇರ್ತಕ್ಕಂಥ ಕಾಲವನ್ನು ಅವರು ತುಂಬಿ
ಹೊತ್ತು ಹೊರಡುತ್ತಿದ್ದರು ಬೆನ್ನಿಗೆ ಬೆನ್ನಾಗಿ. ಬೆನ್ನಿಗೆ ಬೆನ್ನಾಗಿ ಯಾಕೆ? ಆ ನದಿ ಮಧ್ಯಭಾಗದಲ್ಲಿತ್ತು. ಬೆನ್ನಿಗೆ ಬೆನ್ನಾಗು ಅಂದ್ರೆ ಒಂದು ದಿಕ್ಕಿಗೆ ಇವಳು ಹೋಗೋದು, ಆಶ್ರಮದ ಕಡೆಗೆ ಅವಳು ಹೋಗೋದು, ಗುಡಿಸಲಿನ ಕಡೆಗೆ ಇವಳು ಹೋಗ್ತಕ್ಕಂಥದ್ದು. ಬೆನ್ನಿಗೆ ಬೆನ್ನಾಗಿ ಹೋಗುತ್ತಿದ್ದರು. ಹೀಗೊಂದು ಗೆಳೆತನ ಸೀಮೆ ಮೀರಿತ್ತು. ನೋಡಿ, ಈ ಗೆಳೆತನ ಸೀಮೆ ಮೀರೋದು ಅಂತ ಆ, ಕವಿ ಬಳಸ್ತಾರೆ. ಸೀಮೆ ಮೀರೋದು ಅಂದರೆ ಹದ್ದನ್ನು ಮೀರುವುದು. ಹಿಂದಿನ ಕಾಲಘಟ್ಟದಲ್ಲಿ ಯಾರು ಬೇಕಾದ್ರು ಕೂಡ ಗೆಳೆತನ ಮಾಡೋಂಗಿರಲಿಲ್ಲ. ಮದುವೆ ಸಂಬಂಧಗಳನ್ನು ಮಾಡೋಂಗಿರಲಿಲ್ಲ, ಊಟ ಮಾಡೋಂಗಿರಲಿಲ್ಲ. ಇಂಥವ್ರ ಜೊತೆಗೆ ಇಂಥ ಸಂಬಂಧವನ್ನೇ ಇಟ್ಕೋಬೇಕು. ಒಡೆಯ ಮತ್ತು ಆಳಿನ ಸಂಬಂಧ ಇರಬೇಕು, ಸಮಾನ ಸಂಬಂಧ ಇರಬಾರ್ದು ಅಂತಕ್ಕಂಥ ರಿಸ್ಟ್ರಿಕ್ಟೆಡ್ ಒಂದು ಸಿಚುವೇಶನ್ ಏನಿತ್ತು, ಆ ಒಂದು ಮಿತಿಯನ್ನು ಮೀರಿ ನೋಡಿ, ಇವಳು ಋಷಿಪತ್ನಿ ಯಾರು ರೇಣುಕೆ, ಇವಳು ಆ ಒಂದು ಬನದ ಹೆಣ್ಣಿನ ತಳ ಸಮುದಾಯದೊಂದಿಗೆ ಗೆಳೆತನ ಮಾಡಿದ್ದು ಮಿತಿ ಮೀರಿತ್ತು ಅಂತ. ಈ ಮಿತಿ ಮೀರೋದು ಅಂದರೆ ಅದು ಒಂದು ಒಂದು ಭಯಂಕರ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥದ್ದು. ಬೀಸಿ ಬಂದ ಕೊಡಲಿ ತುಂಡರಿಸಿತ್ತು, ರುಂಡ ಮುಂಡಗಳ ಹೊತ್ತವಳ ಕತ್ತ. ಮತ್ತೆ ಇದು ಆ ಆರಂಭದ ಘಟನೆಗೆ ಲಿಂಕ್ ಕೊಡ್ತಾ ಇದೆ ಕವಿತೆ. ಆ ಬೀಸಿ ಬಂದು ಅವಳು ಹೊತ್ಕೊಂಡು ಬರ್ತಾ ಇದ್ಲಲ್ಲ, ಇದು ಹಿನ್ನೆಲೆ ಹೇಳಿದ್ರು ಇಷ್ಟು ದಿವಸ ಅವಳ ಕಥೆಯನ್ನು, ಹೇಗೆ ಇದು ಕತೆ ಅವರು ಸ್ನೇಹಿತರಾದರು ಇದೆಲ್ಲ. ಬೀಸಿ ಬಂದ ಕೊಡಲಿ ತುಂಡರಿಸಿತ್ತು, ಅವಳು ಹೊತ್ಕೊಂಡು ಬರ್ತಾ ಇರಬೇಕಾದ್ರೆ ಕೊಡಲಿ ಹೋಗಿ ಮತ್ತೆ ಹೊಡೆದು ಅವಳ ಕೂಡ ರುಂಡವು ಕೂಡ ತುಂಡರಿಸ್ತು. ಅವಳಿಗಾಗಲೇ ರುಂಡ ಮುಂಡ ಹೊತ್ಕೊಂಡು ಬರ್ತಾ ಇದ್ಲು, ಹೊತ್ಕೊಂಡು ಬಂದವಳ ರುಂಡವು ಕೂಡ ಬಿತ್ತು. ಆ ನೀರಿನಲ್ಲಿ ರುಂಡ ಮುಂಡ ಎಲ್ಲ ಬಿದ್ದು ಆಡಿದಾಗ ಕವಿ ಹೇಳ್ತಾರೆ, ಅಲ್ಲಿ ಆ ನದಿಯಲ್ಲಿ ಸಂಜೀವಿನಿ ಅಂದರೆ ಸತ್ತವರನ್ನ ಬದುಕಿಸ್ತಕ್ಕಂಥ ಒಂದು ಔಷಧಿಯುಕ್ತ ಗುಣ ಏನಿತ್ತು, ಅದು ಸಂಜೀವಿನಿ ಅಲ್ಲಿ ನೀರಿನಲ್ಲಿ ಬೆರೆತಿತ್ತು. ಹಾಗಾಗಿ ನೋಡಿ, ರುಂಡ ಮುಂಡ ಹೊತ್ತವಳ ಕತ್ತ ಹಾಸು ಬಂಡೆಗಳಿಗೆ ಅಪ್ಪಳಿಸಿ ಕುಪ್ಪಳಿಸಿ ಬಿದ್ದವು. ಗಂಗೆ ಎಡಲಿಗೆ ಜೋಡಿ ರುಂಡ ಮುಂಡಗಳು, ಎರಡು ಮುಂಡ ಎರಡು ರುಂಡ ಬಿದ್ದವು. ಅಲ್ಲಿ ಏನಾಯಿತು ಅಂದರೆ, ನಾನಾ ಮೂಲಿಕೆಗಳಿಂದ ಅನುದಿನವು ಮೈ ತೊಳೆ, ಅಂದರೆ ಅನೇಕ ಗಿಡಮೂಲಿಕೆಗಳು ವನಸ್ಪತಿ ಏನಿದೆ ಅವುಗಳಿಂದ ಜಲದಿಯಲ್ಲಿ ಆ ನೀರಿನಲ್ಲೇ ಒಂದು ಸಂಜೀವಿನಿ ಸಂಚಯಗೊಂಡಿತ್ತು. ಇದರಿಂದ ಆಗಿ ಆ ರುಂಡ ಮುಂಡಗಳು ಜೋಡಿ ಆದವು. ಮತ್ತೆ ಆದರೆ ಆಗುವಾಗ ಆದ ವ್ಯತ್ಯಾಸ ಏನಂದ್ರು, ಅವಳ ತಲೆ ಇವಳಿಗೆ, ಇವಳ ತಲೆ ಅವಳಿಗೆ, ಅವು ಜೋಡಿ ಆದವು. ಮುಂದೆ ಅವ್ರು ಹೇಳ್ತಾರೆ, ಅವಳೊಳಗೆ ಇವಳು, ಇವಳೊಳಗೆ ಅವಳಾಗಿ. ಇದಕ್ಕೂ ಕೂಡ ಪೌರಾಣಿಕ ಬೇರೆ ಬೇರೆ ಕಥೆಗಳಿವೆ. ಕೆಲ ಕಥೆಗಳು ಏನು ಹೇಳ್ತವೆ ಅಂದರೆ, ಈ ಪರಶುರಾಮ ಕಡಂಥ ತಲೆ ಏನಿದೆ, ಆ ತಾಯಿ ತಲೆ ಆ ಕಡೆಗೆ ಹೋಗಿ ಅಲ್ಲಿ ಬಿದ್ದು ಅದು ಮುಂದೆ ಅದು ಒಂದು ತಳ ಸಮುದಾಯದ ಹೆಣ್ಣಾಗಿ ಅದು ಬೆಳೀತು ಅಂತಕ್ಕಂಥ ಕಥೆನೂ ಕೂಡ ಇದೆ. ಇಲ್ಲಿ ಕವಿ ಇದನ್ನು ವರ್ತಮಾನಕ್ಕೆ ಹೇಳ್ಕೊಂಡು ಬರ್ತಾರೆ. ಈಗ ಈ ಪೌರಾಣಿಕ ಘಟನೆಯನ್ನು ನೋಡಿ, ಕ್ರೌರ್ಯ ಮೆರೆಯುವ ಗಂಡುಸುತನಕ್ಕಿಂತ ಕರುಣೆ ಮೈವೆತ್ತ ಹೆಣ್ತನವೇ ಬೆಳಗೆಂದು. ಕ್ರೌರ್ಯ ಮೆರೆಯುವ ಅಂದರೆ ಗಂಡಾಳುತನ. ಈ ಕಂಬಾರರ ಒಂದು ಪದ್ಯದಲ್ಲಿ ಬರ್ತದೆ ಈ ಗಂಡಾಳಿಕೆ ಅಂತ. ಅಂದರೆ ಗಂಡಸು ಅಂತಕ್ಕಂಥದ್ದು ಯಾವಾಗಲೂ ದೌರ್ಜನ್ಯ ಸಂಕೇತವಾಗಿ ಬಳಕೆಯಾಗಿದ್ದು ಹೆಚ್ಚು ನಮ್ಮ ಸಂಸ್ಕೃತಿಯಲ್ಲಿ. ದಬ್ಬಾಳಿಕೆಯ ಪ್ರತಿನಿಧಿಯಾಗಿ ಬಳಕೆಯಾಗಿದ್ದು ಹೆಚ್ಚು. ಕ್ರೌರ್ಯ ಮೆರೆಯುವ ಗಂಡುಸುತನಕ್ಕಿಂತ ಕರುಣೆ ಮೈವೆತ್ತ ಹೆಣ್ತನವೇ ಬೆಳಗೆಂದು. ತಾಯ ಸೀರೆಯನ್ನು ಹರಿದುಟ್ಟು ನಡೆದವು ಹೊಳೆ ಸೆರಗಿನಲ್ಲಿ ಉಳಿದ ಸಂತಾನಗಳು. ಸೊ ಇಲ್ಲಿ ಇಮಿಡಿಯೇಟ್ ಆಗಿ ಇದು ಮತ್ತೊಂದು ಒಂದು ಜಾನಪದೀಯ ಅಂಶಕ್ಕೆ ಈ ಕವಿತೆ ತಿರುಗಿಕೊಳ್ತದೆ. ಈ ಜೋಗತಿಯರು ಮತ್ತು ಜೋಗಪ್ಪಗಳು ಈ ಸಂಸ್ಕೃತಿ ಬಂತಲ್ಲ, ಅವ್ರದ್ದು ಹೆಣ್ಣು ಅಲ್ಲದ ಗಂಡು ಅಲ್ಲದ ಅಥವಾ ಈ ರೀತಿಯ ಜೋಗಪ್ಪರ ಸಂಸ್ಕೃತಿ ಏನು ಬಂತಲ್ಲ, ಆ ತಳ ಸಮುದಾಯದ ಇನ್ನೊಂದು ಕತೆಗೆ ಇದು ಲಿಂಕ್ ಮಾಡ್ತಾ ಇದೆ. ಅವರ ಸಂತತಿಯೇ ಇಲ್ಲಿ ಈ ಜೋಗತಿಯರು ಮತ್ತು ಜೋಗಪ್ಪರಾಗಿ ಮುಂದೆ ಹೋದರು. ಸೊ ಇದು ವರ್ತಮಾನ ಕಾಲದಲ್ಲಿ ಎಲ್ಲಿಗೆ ತಂದು ನಿಲ್ಲಿಸಿದೆ? ಬೆನ್ನಟ್ಟಿದ ಕೊಡಲಿ ಕಡಲ ಗರ್ಭವ ಸೀಳಿ, ಕರಾವಳಿ ಯುದ್ಧಕ್ಕೂ ಕರಾಳ ರಕ್ತದೋಕುಳಿ. ನೋಡಿ, ಕರಾವಳಿ ಯುದ್ಧಕ್ಕೂ ಕರಾಳ ರಕ್ತದೋಕುಳಿ ಅಂತಕ್ಕಂಥದ್ದು ಪ್ರಚಲಿತ ವಿದ್ಯಮಾನ. ಇವತ್ತು ಕರವಾಳ್ ಬರ್ತದೆ ಸಾಹಿತ್ಯದಲ್ಲಿ. ಕರ ಕೈಯಲ್ಲಿ ಹಿಡ್ತಕ್ಕಂಥ ಕತ್ತಿ. ಈ ಕರಾವಳಿ ಅನ್ನೋದು ಕರವಾಳ್ ಆಗಿಬಿದೆ ಇವತ್ತು. ಸಂಸ್ಕೃತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ನಮ್ಮ ಧರ್ಮವನ್ನು ಯಾರೋ ನುಂಗಿ ಹಾಕ್ತಾ ಇದ್ದಾರೆ, ನಮ್ಮ ಧರ್ಮವನ್ನು ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಎಲ್ಲರೂ ಕೂಡ ಧರ್ಮ ರಕ್ಷಕರಾಗಿ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರಲ್ಲ. ರಕ್ತದ ಮೂಲಕ ಅದನ್ನು ಸಾಧಿಸಬೇಕು ಅಂದರೆ ತೇಜಸ್ವಿ ಹೇಳ್ತಾ ಇದ್ರು,
ಭೂತಕಾಲದಲ್ಲೇ ಆಗಿರ್ತಕ್ಕಂಥ ತಪ್ಪನ್ನು ವರ್ತಮಾನ ಕಾಲದಲ್ಲಿ ಸರಿಪಡಿಸ್ಕೊಳ್ತೀವಿ ಅಂತಕ್ಕಂಥದ್ದು ಮೂರ್ಖತನ ಅಂತೇಳಿ. ಸೊ ಆ ಮೂರ್ಖತನದಲ್ಲಿ ಇವತ್ತು ಎಲ್ಲರೂ ಕೂಡ ಮುನ್ನುಗ್ಗಿ ನಡೀತಿರ್ತಕ್ಕಂಥ ಒಂದು ಯುವ ಸಮುದಾಯಕ್ಕೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿ ಈ ಕವಿತೆ ಕಟ್ಟಿಕೊಡ್ತದೆ. ಬೆನ್ನಟ್ಟಿದ ಕೊಡಲಿ ಕಡಲ ಗರ್ಭವ ಸೀಳಿ ಕರಾವಳಿಯುದ್ದಕ್ಕೂ ಕರಾಳ ರಕ್ತದೋಕುಳಿ. ಬೆನ್ನಟ್ಟಿದ ಕೊಡಲಿ ಕಡಲ ಗರ್ಭವ ಸೀಳಿ ಕರಾವಳಿಯುದ್ದಕ್ಕೂ ಕರಾಳ ರಕ್ತದೋಕಳಿ. ಕೊಡಲಿ ಆಘಾತಕ್ಕೆ ಬೇರು ಬಿಟ್ಟ ನೆಲದಲ್ಲಿ ಕೊಡಲಿ ಆಘಾತಕ್ಕೆ ಬೇರು ಬಿಟ್ಟ ನೆಲದಲ್ಲಿ ಹಾಲಾಗಿ ಹರಿದರು ರೇಣುಕೆ ಮಾತಂಗಿಯರು ಅಕ್ಕ ತಂಗಿಯರಾಗಿ ಶಕ್ತಿ ತತ್ವವಾಗಿ. ಈ ಕರಾವಳಿಯಲ್ಲಿ ಇವತ್ತು ಏನು ಅದೇ ಸಂಸ್ಕೃತಿ ಇಲ್ಲಿ ಬಂತು. ಈಗೇನು ಹೇಳ್ತಾರಲ್ಲ, ಕರಾವಳಿ ಇದು ಪರಶುರಾಮನ ಭಾಗ, ಪರಶುರಾಮ ಕಟ್ಟಿರ್ತಕ್ಕಂಥದ್ದು, ಪರಶುರಾಮ ಅಡ್ಡಾಡ್ತಿರ್ತಕ್ಕಂಥದ್ದು ಅಂತ ನೋಡಿ. ಪರಶುರಾಮನಿಗೆ ಆರಂಭದಲ್ಲಿ ಪರಶುರಾಮ, ಆಮೇಲೆ ಬಂದ ಹೆಸರು ಅದು, ರಾಮ ಅಂತಲೇ ಇದ್ದದ್ದು ಹೆಸರು. ನಾವು ಮತ್ತೆ ಪೌರಾಣಿಕ ಕಥೆ ಬರ್ತದೆ, ಯಾರಿಂದ ಪರಶು ಅವನಿಗೆ ಬಂತು ಅಂತಕ್ಕಂಥ. ಪರಶು ಬಂದ ಮೇಲೆ ಪರಶುರಾಮ. ಸೊ ಈ ಪರಶುರಾಮರ ಬಗ್ಗೆ ಕೊನೆಗೆ 2 ಮಾತು ಹೇಳ್ತೇನೆ ನಾನು. ಈ ಅಕ್ಕ ತಂಗಿಯರಾಗಿ, ರೇಣುಕೆ ಮಾತಂಗಿಯರು ಅಕ್ಕ ತಂಗಿಯರಾಗಿ ಶಕ್ತಿ ತತ್ವವಾಗಿ ಇಲ್ಲಿ ಹರಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ತುಂಗಭದ್ರೆಯ ಪ್ರಸ್ತಾಪವನ್ನು ಕೊಡ್ತಾರೆ. ಈ ತುಂಗಭದ್ರೆ, ಈ ರೇಣುಕೆ ಮತ್ತು ಜಮದಗ್ನಿ ಇವರ ಕಥೆ ನಡೆದು ಪೌರಾಣಿಕವಾಗಿ ನರ್ಮದಾ ನದಿಯ ದಂಡೆಯಲ್ಲಿ ಅವರು ಆಶ್ರಮ ಕಟ್ಕೊಂಡಿದ್ರು ಅಂತಕ್ಕಂಥದ್ದು ಬರ್ತದೆ. ಇದು ಸ್ಥಳೀಕರಣ ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ ಕುವೆಂಪು ರಾಮಾಯಣ ದರ್ಶನ ಬರೀಬೇಕಾದ್ರೆ, ದಂಡಕಾರಣ್ಯ ಬರೀಬೇಕಾದ್ರೆ ಅವರು ಮಲೆನಾಡಿನ ತೀರ್ಥಹಳ್ಳಿಯ ಕಾಡನ್ನು ವರ್ಣಿಸ್ತಾರೆ. ಅಂದರೆ ಒಂದು ಪೌರಾಣಿಕ ಅಂಶಗಳನ್ನು ಸ್ಥಳೀಕರಣಗೊಳಿಸ್ತಕ್ಕಂಥದ್ದು ಇದು ಸಾಹಿತ್ಯದಲ್ಲಿ ಸಾಮಾನ್ಯ. ಇಲ್ಲಿ ನರ್ಮದಾ ನದಿಯನ್ನು ಇವರು ತುಂಗಭದ್ರೆಗೆ ತೆಗೆದುಕೊಂಡು ಇಲ್ಲಿ ಸ್ಥಳೀಕರಣಗೊಳಿಸಿದ್ದಾರೆ. ಶಕ್ತಿ ತತ್ವವಾಗಿ ಇದು ಹರಿಯಿತು ಮುಂದೆ ರೇಣುಕೆ ಮಾತಂಗಿಯರು. ಸೊ ಇದು ಈ ಪೌರಾಣಿಕ ಘಟನೆಯನ್ನು ವರ್ತಮಾನಗೊಳಿಸುವ ಜೊತೆಗೆ ಅವರು 2 ಕೊನೆಯ ಸಾಲುಗಳನ್ನು ನೋಡಿ, ಹೀಗೇ ಹರಿದಿರಬಹುದಲ್ಲವೇ ಅಕ್ಕ ಸಿರಿ ಲಲ್ಲ ನಾಂಗೇಲಿಯರು, ಗಂಡು ಗೊಡಲಿಗೆ ಎದುರಾಗಿ ಕಾಲ ದೇಶವ ಮೀರಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಎಂಡಿಂಗನ್ನು ಈ ಕವಿತೆ ಕೊಡ್ತದೆ. ಹೀಗೆ ರೇಣುಕೆ ಮಾತಂಗಿ, ಜೋಗತಿ ಸಂಸ್ಕೃತಿ, ಹೀಗೆ ಬಂದಿರತಕ್ಕಂಥ ಈ ಸಂಸ್ಕೃತಿ ಏನಿದೆಯಲ್ಲ, ಅಂದರೆ ಗಂಡಿನ ದಬ್ಬಾಳಿಕೆಗೆ ಎದುರಾಗಿ ನಿಲ್ತಕ್ಕಂಥ ಒಂದು ಸಂಸ್ಕೃತಿ ಹೀಗೆ ಹರಿದಿರಬಹುದಲ್ಲವೇ ಅಕ್ಕ ಸಿರಿ. ಅಕ್ಕ ನಮ್ಮ ಕನ್ನಡದ ಅಕ್ಕನೇ, ಅಕ್ಕ ಮಹಾದೇವಿ. ಅವಳು ಕೂಡ ಗಂಡಿನ ಕೌಶಿಕ ಮಹಾರಾಜನನ್ನು ತಿರಸ್ಕರಿಸಿ ಹೋಗಿರ್ತಕ್ಕಂಥವಳು, ಗಂಡಿನ ದಬ್ಬಾಳಿಕೆಯನ್ನು ತಿರಸ್ಕರಿಸಿ ಹೋಗಿರ್ತಕ್ಕಂಥವಳು. ಸಿರಿಪಾಡ್ದನ ಬರ್ತದೆ ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ, ಮತ್ತು ಲಲ್ಲ ಕಾಶ್ಮೀರದಲ್ಲಿ ಬರ್ತಕ್ಕಂಥ ಮಹಿಳೆ. ನಾಂಗೇಲಿ ಅಂತೂ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಕೇರಳದಲ್ಲಿ. ನಾಂಗೇಲಿ ಅಂದರೆ ಈ ಸ್ತನ ತೆರಿಗೆಯನ್ನು, ಅಂದರೆ ತಳ ಸಮುದಾಯದ ಹೆಣ್ಣು ಮಕ್ಕಳು ಸೊಂಟದ ಕೆಳಗಡೆ ಮಾತ್ರ ಅವಳು ಬಟ್ಟೆಯನ್ನು ಹಾಕಬೇಕಾಗಿತ್ತು. ಮೇಲೆ ಎದೆಯನ್ನು ಮುಚ್ಚಿಕೊಳ್ಳಿಕ್ಕೆ ಅವರು ಬಟ್ಟೆಯನ್ನು ಹಾಕೋದಾದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಅಂಥ ಒಂದು ದುಷ್ಟ ಪದ್ಧತಿ ಇತ್ತು. ಇದನ್ನು ವಿರೋಧಿಸ್ತಿರ್ತಕ್ಕಂಥ ನಾಂಗೇಲಿ ತನ್ನ ಸ್ತನವನ್ನೇ ಕತ್ತರಿಸಿಕೊಂಡಂಥ ಅನೇಕ, ನೀವು ಅದರ ಫೋಟೋಗಳನ್ನು ಕೂಡ ನೀವು ಮಾಧ್ಯಮಗಳಲ್ಲಿ ನೋಡ್ತೀರಿ. ಅವಳು ಇಡೀ ತನ್ನ ಮೊಲೆಯನ್ನೇ ಕತ್ತರಿಸಿ ಹಿಡಿದಿದ್ದಾಳೆ. ಆ ಕತ್ತರಿಸಿ ಹಿಡಿಯೋದು ಏನು ತೋರಿಸ್ತದೆ ಅಂದರೆ, ಒಂದು ಗಂಡಾಳಿಕೆಗೆ, ಒಂದು ದೌರ್ಜನ್ಯಕ್ಕೆ ಪ್ರತಿಭಟನೆಯನ್ನು ತೋರಿಸ್ತದೆ. ಹೀಗೆ ಇವರು ಹರಿದಿರಬಹುದಲ್ಲೇವೇ ಗಂಡು ಗೊಡಲಿಗೆ ಎದುರಾಗಿ. ಇಲ್ಲಿ ಕೊಡಲಿಯೂ ಆಗ್ಬೋದು, ಕತ್ತಿಯೂ ಆಗ್ಬೋದು, ಖಡ್ಗವೂ ಆಗ್ಬೋದು, ಬಂದೂಕು ಆಗ್ಬೋದು. ಬಹಳ ಸಾಂಕೇತಿಕವಾಗಿ ಅದು ದೌರ್ಜನ್ಯ ಮಾಡ್ತಕ್ಕಂಥ ಒಂದು ಅಸ್ತ್ರವಾಗಿ ಇಲ್ಲಿ ಕೊಡಲಿ ಬಳಕೆಯಾಗಿದೆ. ಕಾಲ ದೇಶವ ಮೀರಿ, ಹೀಗೆ ಗಂಡಿನ ದೌರ್ಜನ್ಯ ಮತ್ತು ಅದನ್ನು ದೌರ್ಜನ್ಯವನ್ನು ಪ್ರತಿಭಟಿಸ್ತಕ್ಕಂಥ ಹೆಣ್ಣಿನ ಒಂದು ಪ್ರತಿಭಟನೆ ವಿವಿಧ ರೂಪವನ್ನು ತಾಳಿಕೊಂಡು ಕಾಲವನ್ನೂ ಮೀರಿ, ದೇಶವನ್ನೂ ಮೀರಿ, ಅಂದರೆ ಪ್ರದೇಶ, ಒಂದು ಕಾಲಘಟ್ಟವನ್ನು ಮೀರಿ ಹೀಗೆ ನಿರಂತರವಾಗಿ ಈ ಪ್ರತಿಭಟನೆ ನೆರೀತದೆ ಅಂತಕ್ಕಂಥದ್ದನ್ನು ಒಂದು ಚಿತ್ರಣವನ್ನು ಕೊಟ್ಟು ಈ ಕವಿತೆ ಒಂದು ಆರೋಗ್ಯಕರ ಚಿಂತನೆಯ ಕಡೆಗೆ ನಮ್ಮನ್ನು ಬೆರಳು ಮಾಡಿ ತೋರಿಸಿ ಈ ಕವಿತೆ ಮುಕ್ತಾಯವನ್ನು ಮಾಡ್ತದೆ. ಒಟ್ಟಾರೆ ಈ ಕವಿತೆಯ ಸಾರಾಂಶವನ್ನು 2 ಮಾತಿನಲ್ಲಿ ಹೇಳೋದಾದರೆ, ನಾನು ಇಲ್ಲಿ ಬಹಳ ಮುಖ್ಯವಾಗಿ ಒಂದು ತಳ ಸಮುದಾಯ, ಒಂದು ದ್ರಾವಿಡ ಸಂಸ್ಕೃತಿಯ ನೆಲ ಸಮುದಾಯಕ್ಕೆ ಒಂದು ನೆಲ ಸಂಸ್ಕೃತಿಗೆ ಒಂದು ನವ ಸಂಸ್ಕೃತಿಯನ್ನು ಕೂಡಿಸ್ತಕ್ಕಂಥ, ಬೆಸೆಸ್ತಕ್ಕಂಥ ಒಂದು ಬಹಳ ಪ್ರಧಾನವಾದ ಅಂಶ ಇದೆ. ಎರಡನೆಯದು, ಗಂಡಿನ ದಬ್ಬಾಳಿಕೆಯ ವಿರುದ್ಧ ಹೆಣ್ಣು ಅನುಭವಿಸತಕ್ಕಂಥ ನೋವು
ಮತ್ತು ಈ ನೋವು ಮಿತಿ ಮೀರಿದಾಗ ಅದು ಹೊರಡಿಸುವ ಪ್ರತಿಭಟನೆ, ಇದು ನಮಗೆ ಚಿತ್ರಣವನ್ನು ಕೊಡ್ತದೆ. ಜೊತೆಗೆ ಈ ಕರಾವಳಿಯ ಸ್ವರೂಪ, ಕರಾವಳಿ ಅನ್ನೋದು ರಕ್ತದ ಓಕುಳಿ ಆಗೋದು ಬೇಡ. ಆ ಸಮುದ್ರದ ನೀರು ಇವತ್ತು ರಕ್ತದ ಒಂದು ಆ, ರಕ್ತವಾಗಿ ಅದು ನಮ್ಮನ್ನೆಲ್ಲ ಅದು ಬಲಿ ತೆಗೆದುಕೊಳ್ಳೋದು ಬೇಡ. ಅಂತಹ ಆರೋಗ್ಯಕರ ಚಿಂತನೆ ನಮಗಿರಲಿ. ಒಟ್ಟಾರೆ ಯಾರು ಯಾರ ಮೇಲೆಯೂ ಕೂಡ ದೌರ್ಜನ್ಯ ಮಾಡದ, ಎಲ್ಲರೂ ಕೂಡ ಕೂಡಿ ಸಂತೋಷದಿಂದ ಬದುಕಬೇಕಾದಂತಹ ಒಂದು ಆಶಯದ ಕಡೆಗೆ ಈ ಕವಿತೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಈ ಆರೋಗ್ಯಕರ ಚಿಂತನೆಯನ್ನು, ಕವಿತೆ ಬಹಳ ಸಂಕೀರ್ಣವಾಗಿದ್ದರೂ ಕೂಡ ಅದರ ಬಹುಮುಖ್ಯವಾದ ತಾತ್ವಿಕತೆಯನ್ನು ಸ್ವೀಕರಿಸೋಣ ಮತ್ತು ಆ ಕವಿತೆ ಕೊಟ್ಟತಕ್ಕಂಥ ತಾತ್ವಿಕತೆಯನ್ನು ನಾವು ಅಳವಡಿಸಿಕೊಂಡು ನಮ್ಮ ಬದುಕುಗಳನ್ನು, ನಮ್ಮ ಚಿಂತನೆ ಕ್ರಮವನ್ನು ನಾವು ಸುಧಾರಿಸಿಕೊಂಡು ಬದುಕನ್ನು ಸುಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ನಡೆಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇಂತಹ ಕವಿತೆಯನ್ನು, ಬಹಳ ಸಂಕೀರ್ಣವಾದ ಕವಿತೆಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ರತ್ನಾಕರ ಕುನಗೋಡು ಅವರಿಗೆ, ಆಲಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.